ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಡಾಕ್ಟರ್ ಏನ್ ಹೇಳ್ತಾ ಇದ್ದೀರಾ? ನನ್ ಮಗ ಗುಣ ಆಗ್ತಂತಾನೆ? ನಿಮ್ ಮಗ ತುಂಬಾ ಸ್ಟಬರ್ನು, ಪ್ರತಿಯೊಂದಕ್ಕೂ ಹಠ. ಊಟ ಮಾಡಲ್ಲ ಅಂತ ಕೂತು ಬಿಡ್ತಾರೆ, ಸರಿಯಾಗಿ ಮಾತ್ರೆ ತಗೊಳಲ್ಲ. ಹೀಗಾದ್ರೆ ಕಷ್ಟ. ಪೇಷಂಟು ನಮ್ ಜೊತೆಗೆ ಕೋಆಪರೇಟ್ ಮಾಡಬೇಕು. ಡಾಕ್ಟರ್ ನನ್ ಮಗ ಎಲ್ಲಿದ್ದಾನೆ? ಅವನ್ನ ನೋಡ್ಬೋದಾ? ಅಲ್ಲಿದ್ದಾರೆ ನೋಡಿ. ಥ್ಯಾಂಕ್ ಯು ಡಾಕ್ಟರ್. ಬನ್ನಿ ಅತ್ತೆ, ಬನ್ನಿ. ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಸುಭಾಷ್, ನೀನ್ಯಾಕೆ ಬಂದೆ? ಸುಭಾಷ್, ಅಮ್ಮ 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 ಬಂದಮ್ಮ. ನೋಡಮ್ಮ ನೋಡಮ್ಮ ನನಗೆ ಯಾವ ಬಟ್ಟೆ ಕೊಟ್ಟಿದ್ದಾರೆ. ಅಮ್ಮ ಅಮ್ಮ ನನ್ನ ಇಲ್ಲಿಂದ ಕರ್ಕೊಂಡೋಗಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಅಮ್ಮ ನನ್ನ ಇಲ್ಲಿಂದ ಕರ್ಕೊಂಡೋಗು ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ ಪ್ಲೀಸ್ ನಾನು ಇಲ್ಲ ಕರ್ಕೊಂಡೋಗಮ್ಮ. ನಿಮ್ಮನ್ನ ಈಗ್ಲೇ ಅಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಆಗಲ್ಲ. ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನೀವು ಸಂಪೂರ್ಣವಾಗಿ ನೀನ್ ಮಾತಾಡ್ಬೇಡ. ನೀನ್ಯಾರ ಮಾತಾಡಕ್ಕೆ? ನಿನ್ ತಾಯಿ ಅನ್ಕೊಳ್ಳೋ. ನಾನ್ ಮಾಡ್ಬೇಕಾಗಿರೋ ಕೆಲ್ಸನ ಅವಳು ಮಾಡಿದಾಳೆ. ನಿನ್ ಕುಡ್ತ ಬೀಳಿಸ್ಬೇಕು ಅಂತ ಅವಳು ಅಷ್ಟೊಂದು ಕಷ್ಟ ಪಡ್ತಿದ್ದಾಳೆ. ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನೋಡು, ಈ ಕುಡ್ತ ನಿನ್ನ ದಾರಿ ತಪ್ಪಿಸ್ತಾ ಇದೆ ಮಗನೇ. ಇಲ್ಲ ಅಂದಿದ್ರೆ ಅಮ್ಮ ಮೇಲೆ ಕೈ ಎತ್ತುತ್ತಿದ್ಯಾ? ತಪ್ಪು, ಹೌದು ನಿಮ್ಮೇ ತಪ್ಪು. ಸಾರಿ 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 ಸಾರಿ. ಹೇಳು,
ನನ್ನ ಕೋಪ ಇದ್ರೆ ಹೊಡಿ 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 ಆದ್ರೆ ಪ್ಲೀಸ್ ಅಮ್ಮ ಅಲ್ಲಿಂದ ಕರ್ಕೊಂಡೋಗಿ ಪ್ಲೀಸ್ ಅಮ್ಮ. ಸರಿಯಾಗಿ ಊಟನೂ ಕೊಡಲ್ಲಮ್ಮ, ಹಿಂಸೆ ಕೊಡ್ತಾ ಇದ್ದಾರಮ್ಮ. ನಾನು ಹೊಟ್ಟೆ ತುಂಬ ಊಟ ಮಾಡಿ ಎಷ್ಟು ದಿನ ಆಯ್ತು ಗೊತ್ತಾ? ಮನೆ ಕರ್ಕೊಂಡು ಹೋಗಮ್ಮ. ನಾನು ನಿಜವಾಗ್ಲೂ ಇನ್ಮೇಲೆ ಕುಡಿಯಲ್ಲಮ್ಮ. ನಾನು ಸರಿ ಹೋಗ್ತೀನಮ್ಮ. ಪ್ಲೀಸ್ ಅಮ್ಮ, ಪ್ಲೀಸ್ ನಾನು ಇಲ್ದ ಕರ್ಕೊಂಡು ಹೋಗಮ್ಮ ಅಮ್ಮ. ಪ್ಲೀಸ್ ಪ್ಲೀಸ್ ಅಮ್ಮ. ನಿಜವಾಗ್ಲೂ ಕುಡಿಯೋದ್ ಬಿಡ್ತೀಯನೋ? ಪ್ರಾಮಿಸ್ ಪ್ರಾಮಿಸ್ ಕುಡಿಯೋದ್ ಬಿಡ್ತೀನಿ. ಅತ್ತೆ, ನೀವು ಯಾವ್ದೇ ಕಾರಣಕ್ಕೂ ಮಾತೆಲ್ಲ ಕೊಡಕ್ ಹೋಗ್ಬೇಡಿ ಅತ್ತೆ. ಈಗ ನಿಮ್ ಮನ್ಸ್ ಕರ್ಗಿ ಅವ್ನ್ ಮಾತ್ ಕೇಳಿದ್ರೆ ನಾಳೆ ದಿನ ಅವನ್ಗೆ ತೊಂದ್ರೆ ಆಗತ್ತೆ. ದಯವಿಟ್ಟು ಅತ್ತೆ ಮನ್ಸ್ ಕಲ್ ಮಾಡ್ಕೊಳ್ಳಿ. ಸುಭಾಷ್, ಸಾರಿ ಅಮ್ಮ, ಅದು ಊಟ ಮಾಡಿಲ್ಲಮ್ಮ, ಅದಕ್ಕೆ ತಲೆ ಹೆಂಗೆಂಗೋ ಆಡ್ತಾ ಇದೆ. ಸಾರಿ ಅಮ್ಮ, ಸಾರಿ ಸಾರಿ ಅಮ್ಮ. ಅಮ್ಮ ಅಮ್ಮ ನೀನು ಅವಳ ಮಾತು ಕೇಳ್ಬೇಡಮ್ಮ. ನಾನು ನಿನ್ನ ಮಗ ಅಲ್ವಾ, ನಾನು ನಿನ್ನ ಮಗ ಅಲ್ವಾ? ಪ್ಲೀಸ್ ನಾನು ಇಲ್ಲಿಂದ ಕರ್ಕೊಂಡೋಗಮ್ಮ, ಪ್ಲೀಸ್ ಅಮ್ಮ. ಸುಭಾಷ್, ನನಗೆ ನಿನ್ನ ಈ ತರ ನೋಡಕ್ ಆಗ್ತಿಲ್ಲ ಕಂದ. ನನ್ ಮಾತು ಕೇಳ್ತೀಯ? ಡಾಕ್ಟರ್ಗೆ ಕೋಆಪರೇಟ್ ಮಾಡು, ಅವ್ರು ನಿನ್ನ ಬೇಗ ಸರಿ ಮಾಡ್ಬಿಡ್ತಾರೆ. ಆಮೇಲೆ ನಾನೇ ಬಂದು ಕರ್ಕೊಂಡು ಹೋಗ್ತೀನೋ? ನಾನೇ ಕರ್ಕೊಂಡು ಹೋಗ್ತೀನಿ. ನೀನ್ ಬೇಗ ಸರಿ ಹೋಗ್ಬಿಡ್ತೀಯ, ಬೇಗ ಸರಿ ಹೋಗ್ಬಿಡ್ತೀಯ. ಬನ್ನಿ ಅತ್ತೆ. ಹುಷಾರು. ಅಮ್ಮ 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 ಇಲ್ಲೇನ್ ಮಾಡ್ತಿದ್ದೀರಾ? ವಾರ್ಡು ಕರ್ಕೊಂಡ್ ಬನ್ನಿ ಅವ್ರನ್ನ. ಎಲ್ಲರೂ ಕಿವಿ ಕೊಟ್ಕೇಳಿ. ನಾಳೆ ನಮ್ಮ MLA ಸಾಹೇಬ್ರು ಸುಧಾಕರ್ ಹುಟ್ಟಹಬ್ಬ ಐತೆ. ಕಾಲನಿಲಿರೋ ಎಲ್ಲಾ ಜನರಿಗೂ ಫ್ರೀಯಾಗಿ ಬಿರಿಯಾನಿ ಹಾಕ್ತಾ ಇದೀವಿ. ಅಷ್ಟೇ ಅಲ್ಲಯ್ಯ, ಮನೆ ಮನೆಗೂ ಫ್ರೀಯಾಗಿ ಕುಕ್ಕರ್ ಕೊಡ್ತಾ ಇದೀವಿ. ಎಲ್ಲ ನಮ್ಮ ಅಣ್ಣನ ಹುಟ್ಟಹಬ್ಬಕ್ಕೆ ಬಂದು ಹೊಟ್ಟೆ ತುಂಬಾ ಉಂಡು ಅವ್ರನ್ನ ಆರಿಸಿ ಆರೈಸ್ಬೇಕು. ಅಷ್ಟೇ ಅಲ್ಲ, ಮನೆಗೆ ಪಾರ್ಸಲ್ ತಗೊಂಡೋಗಿ. ಏ ಬೀರಣ್ಣ, ಇಲ್ಲಿ ನೋಡಯ್ಯ, ನಾಳೆ ಬಿರಿಯಾನಿ ಹಾಕ್ತಾ ಇದೀವಿ. ಈ ಬೀಗ್ ಹುಡ್ದಂಗೆ ಒಂದು ಎಳ್ಳು ತುಂಡಲ್ಲ, ನಿನಗೆ ಬೇಕಾದಷ್ಟು ಹೊಟ್ಟೆ ತುಂಬಾ ಅಷ್ಟು ಮೂಡೆ ಕಡಿಬೋದು. ಬಂದ್ಬಿಡು. ಏ ಮಾಧವ, ನೀನು ಅಷ್ಟೇ ಹೆಂಡತಿಗೆ ಹೇಳ್ಬಿಡು ನಾಳೆ ಒಲೆ ಹಚ್ಬೇಡ ಅಂತ. ಒಂದು ಬಿರಿಯಾನಿ ತಿಂದು ಅವ್ರಿಗೂ ಪಾರ್ಸಲ್ ತಗೊಂಡೋಗು. ಕಾಲನಿ ಹೆಂಗಸ್ರಲ್ಲ ಒಂದು ಮರಿಬೇಡಿ, ನಾಳೆ ಯಾರು ಒಲೆ ಹಚ್ಬಾರ್ದು. ಒಂದು ಬಿರಿಯಾನಿ ಹೊಟ್ಟೆ ತುಂಬಾ ತಿಂದು ಮನೆಗೂ ಪಾರ್ಸಲ್ ತಗೊಂಡೋಗ್ಬೋದು. ಮರಿಬೇಡಿ, ನಾಳೆ ಸುಧಾಕರನ ಹುಟ್ಟಹಬ್ಬ. ಬಿರಿಯಾನಿ ಮನೆಗೂ ಬಿರಿಯಾನಿ. ಏನ್ರಯ್ಯ, ಸುಧಾಕರನ ಹುಟ್ಟಹಬ್ಬ ಭರ್ಜರಿಯಾಗಿರುತ್ತೆ. ಪ್ರತಿಯೊಬ್ರು ಬರ್ಬೇಕು. ಅಣ್ಣಿಗೆ ಆರೈಸಿ ಆಶೀರ್ವಾದ ಮಾಡ್ಕೊಂಡೋಗಿ, ಯಾರು ಬರಿಬಾರ್ದು. ಏ ಚಿಂತಾರಿಗಳ, ನೀವು ಅಷ್ಟೇ ಕಂಡು ಬಿರಿಯಾನಿ, ಬಿಸಿ ಬಿಸಿ ಬಿರಿಯಾನಿ ಒಂದು ನೆಮ್ಮದಿಯಾಗಿ ತಿಂದ್ಬಿಡಿ. ಅಣ್ಣನ ಹುಟ್ಟಹಬ್ಬ ಐತೆ, ಆಶೀರ್ವಾದ ಮಾಡಿ ಅರಸಿ ಹೋಗ್ಬೇಕು. ಬರಿಗೆ ಹೋಗ್ಬೇಡಿ, ಬಿರಿಯಾನಿನ ತಗೊಂಡೋಗಿ. ಯಾರು ಬರಿಬೇಡಿ ಕಣಯ್ಯ. ಸುಧಾಕರನ ಹುಟ್ಟಹಬ್ಬ ಭರ್ಜರಿಯಾಗಿರುತ್ತೆ. ಸುಮಾ, ಬಾಮ ಬಂದ್ ಕೂತ್ಕೋ. ಹಾಗಲ್ಲ ಅತ್ತೆ, ನಂಗೆ ಯಾಕೋ ಆ ಹುಡುಗಿ ಬರಲ್ಲ ಅಂತ ಅನ್ಸುತ್ತೆ. ಸುಭಾಷ್ ಫ್ರೆಂಡ್ಗೆ ಹೇಳಿದೀನಮ್ಮ, ಅವನು ಖಂಡಿತ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದಾನೆ. ಒಂದ್ 5 ನಿಮಿಷ ಕಾಯೋಣ ಪ್ಲೀಸ್. ಸರಿ ಅತ್ತೆ. ಅವ್ರಿಬ್ರ ಮಧ್ಯೆ ಏನ್ ಸಮಸ್ಯೆ ಇದೆ ಅಂತ ಗೊತ್ತಾದ್ರೆ ಎಲ್ಲ ಸರಿ ಹೋಗ್ಬೋದು ಅಲ್ವಾ ಅತ್ತೆ? ಅಥವಾ ರಶ್ಮಿಕಾ ಒಂದ್ ಮಾತು ಹೇಳಿದ್ರೆ ಸುಭಾಷ್ ಕುಡಿಯೋದನ್ನ ನಿಲ್ಸ್ಬೋದು ಅಲ್ವಾ ಅತ್ತೆ? ಅತ್ತೆ ಬಂದ್ರು. ಹಾಯ್ ಆಂಟಿ. ಹಾಯ್. ರಶ್ಮಿಕಾ, ರಶ್ಮಿಕಾ ಸುಭಾಷ್ ಅವರಮ್ಮ.
ಬಾಮ್ಮ ಕೂತ್ಕೋ. ನನಗ್ ಸ್ವಲ್ಪ ಕೆಲ್ಸ ಇದೆ. ಏನ್ ವಿಷಯ ಅಂತ ಸ್ವಲ್ಪ ಬೇಗ ಹೇಳಿ ಆಂಟಿ. ನೋಡಿ, ನಿಮ್ಗೇನೇ ಕೆಲ್ಸ ಇದ್ರು ಒಂದ್ ಅರ್ಧ ಗಂಟೆ ನೀನ್ ನಮ್ ಜೊತೆ ಮಾತಾಡ್ಲೇಬೇಕು. ಇದು ಸುಭಾಷ್ ಜೀವನದ ಪ್ರಶ್ನೆ, ದಯವಿಟ್ಟು ಇಲ್ಲ ಅನ್ಬೇಡಿ. ಕುತ್ಕೊಳ್ಳಿ. ಕೂತ್ಕೊಮ್ಮ. ಅತ್ತೆ, ನೀವು ಕುತ್ಕೊಳ್ಳಿ. ನೀನು ಬಾ. ಪರವಾಗಿಲ್ಲ ಅತ್ತೆ, ಮಾತಾಡಿ. ಸುಭಾಷ್ ಮತ್ತು ನಿನ್ ಮಧ್ಯೆ ಏನ್ ನಡೀತೋ ನನಗ್ ಗೊತ್ತಿಲ್ಲಮ್ಮ. ಆದ್ರೆ ಸುಭಾಷ್ ನಿನ್ ನೆನ್ಪಲ್ಲೇ ಸಿಕ್ಕಾಪಟ್ಟೆ ಕುಡಿತಾ ಇದ್ದಾನೆ. ಪ್ಲೀಸ್ ಆಂಟಿ, ಅವನ್ಗಿರೋ ಹ್ಯಾಬಿಟ್ಗೂ ನನ್ಗೂ ಹೊಣೆ ಮಾಡ್ಬೇಡಿ. ಅದಕ್ಕೂ ನನ್ಗೂ ಯಾವ ಸಂಬಂಧನೂ ಇಲ್ಲ. ಅವ್ನ್ ಕುಡಿತಿರೋದು ನೀವ್ ದೂರ ಆಗಿದ್ದೀರೋ ಅನ್ನೋ ನೋವಿಂದ. ಇಟ್ಸ್ ನಾಟ್ ಮೈ ಪ್ರಾಬ್ಲಮ್ ಅಂಡ್ ಇವನ್ ಐ ಡೋಂಟ್ ಕೇರ್. ನೋಡಮ್ಮ, ನಾನು ಈ ರೀತಿ ಹೇಳ್ತಾ ಇದ್ದೀನಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ. ನನ್ನ ಪರಿಸ್ಥಿತಿ ಹಾಗಿದೆ. ನಿನಗ್ ಬೇಕಾದ್ರೆ ಹಣ ಕೊಡ್ತೀನಿ. ಅವನ್ನ ಕುಡ್ತ ಚಟದಿಂದ ಬಿಡ್ಸೋದಿಕ್ಕೆ ಪ್ಲೀಸ್ ಹೆಲ್ಪ್ ಮಾಡ್ತೀಯಾ? ವಾಟ್? ದುಡ್ಡು ಕೊಡ್ತೀರಾ? ನಾನೇನ್ ಸೇಲ್ಗಿದ್ದೀನಿ ಅಂತ ಅನ್ಕೊಂಡಿದ್ದೀರಾ ಅಥವಾ ದುಡ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ಅಯ್ಯೋ, ನನ್ ಮಾತಿನ ಅರ್ಥ ಅದಲ್ಲಮ್ಮ. ಅದು ಈ ತರ ಕರೆದ ಅವಮಾನ ಮಾಡ್ತೀರ ನಂಗಿದ್ರೆ ನಾನು ಇಲ್ಲಿ ಬರ್ತಾನೆ ಇರ್ಲಿಲ್ಲ. ಇಡಿಯಟ್. ರಶ್ಮಿಕಾ, ಅತ್ತೆ, ಯಾಕ್ ದುಡ್ಡಿನ ಬಗ್ಗೆ ಮಾತಾಡಕ್ ಹೋದ್ರಿ? ನೋಡಿ, ಇವಾಗ ಅವ್ರ ಕೋಪ ಮಾಡ್ಕೊಂಡು ಹೋಗೇ ಬಿಟ್ರು. ಇನ್ನೇನ್ ಮಾಡ್ಲಿ ಸುಮಾ, ನಾನು ಪರಿಸ್ಥಿತಿ ಹೀಗಿದೆ ಅಂತ ಹೇಳಿದ್ಮೇಲೂ ಆ ಹುಡುಗಿ ಒಪ್ಕೋತಾನೆ ಇಲ್ವಲ್ಲ. ಅದಕ್ಕೆ ದುಡ್ಡಿನ ಆಸೆಗಾದ್ರೂ ಒಪ್ಕೋತಾಳೆ ಅಂತ ಅನ್ಕೊಂಡು ಹಾಗೆ ಕೇಳ್ದೆ ಅಷ್ಟೇ. ಎಲ್ಲೋದ್ರು? ಶಿವಣ್ಣ, ಏನು ಭರ್ಜರಿಯಾಗಿರುತ್ತೆ. ಹಣ್ಣಿಗೆ ಆರೈಸಿ ಆಶೀರ್ವಾದ ಮಾಡ್ಕೊಂಡೋಗಿ, ಯಾರು ಬರಿಬಾರ್ದು. ಏನ್ ಶಿವಣ್ಣ ಅದು? ಅಷ್ಟೊಂದ್ ಜನ ಸೇರಿದ್ದಾರೆ, ಏನಾಗ್ತಿದೆ ಅಲ್ಲಿ? ಅದಾ ಆ ಮನೆ ಮೂಲಕ ಕಾಸಿ ಇದೆನಲ್ಲ, ಇವತ್ತು ಸುಧಾಕರ್ ಅಂತ ಹುಟ್ಟ ಬಂದಂತೆ ಬಿರಿಯಾನಿ ಅಂತ ಅವನೇ. ಓ ಹೌದಾ? ಅಲ್ಲ ಸುಮಿ, ನಿನ್ನೆ ರಾಮಯ್ಯ ಬೀಗ್ರೂಟ ಹಾಕ್ಸಿದ್ರಲ್ಲ, ಅದಕ್ಕೆ ಆ ಕಾಶಿ ಇವತ್ತು ಈ ತರ ನಾಟಕ ಮಾಡ್ತಾ ಇದ್ದಾನೆ. ನೀನ್ ಬಿಡೆ ಸುಮಿ, ಅವನಿಂದ ಏನ್ ಮಾಡಕ್ಕಾಗುತ್ತೆ? ನಿಮ್ಮ ಅತ್ತೆ ನಮ್ಮನ್ನ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಗೊತ್ತಾ? ಅವ್ರು ಹಾಗೆ ಅಕ್ಕ, ಎಲ್ರು ಮಕ್ಳ ತರನೇ ನೋಡ್ತಾರೆ. ಅವ್ವ ಅವ್ವ, ಕಾಶಿ ಅಣ್ಣ ಬಿರಿಯಾನಿ ಕೊಟ್ಟವ್ರಂತೆ, ತಿನ್ನದ? ಮನೇಲಿ ಅನ್ನ ಮಾಡಿ ಇಟ್ಟಿದೀನಿ, ಅದ್ನೇ ತಿನ್ನು. ಆ ಪಾಪಿ ಕೊಡೋ ಬಿರಿಯಾನಿ ಯಾಕೆ ನಿಂಗೆ? ಇಲ್ಲವ್ವ, ನಾವ್ ಬಿರಿಯಾನಿ ತಿನ್ಲೇಬೇಕು. ಬಿರಿಯಾನಿ ಅಂತ ಬಿರಿಯಾನಿ ತೆಗೆದು ಕಪಾಳು ಕೊಟ್ಟ ಅಂದ್ರೆ ಬರ ಮನೆಗೆ. ಅಕ್ಕ, ಮಕ್ಳು ಆಸೆ ಪಡ್ತಿದಾರೆ, ತಿನ್ಲಿ ಬಿಡು. ಸುಮಿ, ನೀನ್ ಇವ್ರ ಮಾತ್ ಕೇಳ್ತಿಯಲ್ಲ, ಅವ್ರು ವಿರೋಧ ಪಕ್ಷದವ್ರು. ತಿನ್ನೋದಕ್ಕೆ ಯಾವ ಪಕ್ಷ ಆದ್ರೆ ಏನಕ್ಕ? ಅದು ಅಲ್ದೆ ಅವ್ರು ಉಚಿತವಾಗಿ ಕೊಡ್ತಿದ್ದಾರೆ, ಅದಕ್ಕೆ ಮಕ್ಳು ತಿನ್ಬೇಕಂತಿದ್ದಾರೆ. ತಿನ್ನೋದ್ರಲ್ಲಿ ಏನ್ ತಪ್ಪು ಇಲ್ಲ, ತಿನ್ಲಿ ಬಿಡು. ಸರಿ ಬಿಡು, ನೀನ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗುತ್ತಾ? ನೋಡಿದ್ಯಾ ಎಷ್ಟ್ ಖುಷಿ ಆದ್ರು ಅಂತ. ನಾನು ಒಂದಿನ ಕಾಲನಿಯಲ್ಲಿ ಇದ್ದಿದ್ಕೆ ಕಾಲನಿಯಲ್ಲಿ ನನ್ನ ಪರವಾಗಿ ಅಲೆ ಎದ್ದಿದೆ. ಇದೇ ಕ್ಯಾಂಪೇನಿಂಗ್ ಪ್ರತಿ ವಾರ್ಡ್ಗಳಲ್ಲೂ ನಡಿಬೇಕು. ನನ್ನ ಕ್ಷೇತ್ರದಲ್ಲಿ ಬರೋ ಕೌನ್ಸಿಲರ್ಗಳೆಲ್ಲ ಆಯಾಯ ವಾರ್ಡ್ಗಳಲ್ಲಿ ವಾಸ್ತವ್ಯ ಹೂಡ್ಬೇಕು. ನಾವು ಜನರ ಸಮಸ್ಯೆ ಬಗೆಹರಿಸ್ತೀವೋ ಇಲ್ಲೋ, ಆದ್ರೆ ಬಗೆಹರಿಸ್ತೀವಿ ಅನ್ನೋ ನಂಬಿಕೆ ಕೊಡ್ಬೇಕು. ಸಾಹೇಬ್ರ, ಮಿನಿಸ್ಟರ್ ಸಾಹೇಬ್ರು ಬಂದ್ರು. ನಮಸ್ತೆ ಸರ್. ನೀವ್ಯಾಕೆ ಸರ್ ಇಲ್ಲಿ ತನಕ ಬರಕ್ ಹೋದ್ರಿ? ನಂಗೆ ಕಾಲ್ ಮಾಡಿದ್ರೆ ನಾನೇ ಬರ್ತಾ ಇದ್ನಲ್ಲ. ಪರವಾಗಿಲ್ಲ ಬಿಡಪ್ಪ. ನಮಸ್ತೆ ಸರ್, ಕೂತ್ಕೊಳ್ಳಿ. ನಮಸ್ತೆ. ಏನಪ್ಪ, ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು ಸರ್. ಕಾರ್ಯಕರ್ತರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದೆ, ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಇರ್ಲಿದ್ದ. ನಾನು ದಿನೇಶ್ ಅವರು, ಭಾಸ್ಕರ್ ಅವರು ಎಲೆಕ್ಷನ್ ಡ್ಯೂಟಿ ಮೇಲೆ ಪಕ್ಕದ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದ್ವಿ. ಹಾಗೆ ಪಾಸ್ ಆದ್ನಲ್ಲ, ನಿನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೀಗೆ ಬಂದೆ. ಆಮೇಲೆ ಕಮಿಷನರ್ ಫೋನ್ ಮಾಡಿದ್ರಪ್ಪ, ಅದೇ ನೀನು ಸೇರ್ಸ್ಕೊಂಡಿದ್ದಲ್ಲ ಹುಡುಗ, ನನಗೆ ಚೂರಿ ಹಾಕ್ದವನಪ್ಪ. ಅವ್ನ ಡೀಟೇಲ್ಸ್ ಏನಾದ್ರು ಗೊತ್ತಾಯ್ತಾ? ಅವ್ನು ಯಾರು, ಎತ್ತ, ಎಲ್ಲಿಯವನು ಅಂತ? ಇಲ್ಲ ಸರ್, ಎಲೆಕ್ಷನ್ ಟೈಮ್ ಅಲ್ವಾ, ಯಾರ್ಯಾರ ಪಕ್ಷಕ್ಕೆ ಬಂದ್ರು ಎಲ್ಲಾರನ್ನೂ ಸೇರಿಸ್ಕೊಂಡ್ವಿ. ಅವ್ನ್ ರೌಡಿನ, ಅವನ ಮೇಲೆ ಚಾರ್ಜ್ ಶೀಟ್ ಹಾಕಿದಾರ, ಇದೆಲ್ಲ ಯಾವ್ದು ವಿಚಾರಿಸ್ಲಿಲ್ಲ. ನೀವು ತಲೆ ಕೆಡ್ಸ್ಕೊಬೇಡಿ ಸರ್, ಎಲ್ಲ ನಾನು ವಿಚಾರಿಸ್ತೀನಿ. ಹೌದಾ? ಸರಿ ಸರಿ. ಏನಾಯ್ತು? ಒಂದು ಟಿವಿ ಹಾಕೋ. ಟಿವಿ ಹಾಕೋ. ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳಿರೋ ವಾರ್ಡ್ ಶ್ರೀದೇವಿ ಕಾಲೋನಿ. ಎಂಎಲ್ಎ ಅಭ್ಯರ್ಥಿ ಸುಧಾಕರ್ ಅವರು ತಮ್ಮ ಜನ್ಮದಿನವನ್ನ ಇವತ್ತು ಭರ್ಜರಿಯಾಗಿ ಆಚರಿಸಿಕೊಳ್ತಾ ಇದ್ದಾರೆ.
ಇಡೀ ಕಾಲೋನಿಯವರಿಗೆ ಬಿರಿಯಾನಿ ಊಟವನ್ನ ಕೊಡ್ತಾ ಇದ್ದಾರೆ. ಶ್ರೀದೇವಿ ಕಾಲೋನಿಯಲ್ಲಿ ಬಿರಿಯಾನಿಗಾಗಿ ಮುಗಿಬಿದ್ದ ಜನರು. ಪ್ರತಿದಿನ ಒಂದಲ್ಲ ಒಂದು ಕಾರಣ ಹೇಳಿ ಬಾಡೂಟದ ಆಫರ್. ನೋಡ್ರಿ ದಿನೇಶ್ ಭಾಸ್ಕರ್ ನೋಡಿ, ಆ ಸುಧಾಕರ್ ಅವತಾರನ ಮೊನ್ನೆವರೆಗೂ ಪಕ್ಷ ಬಿಡ್ತೀನಿ ಅಂತ ನಾಟಕ ಮಾಡ್ತಾ ಇದ್ದ. ಇವತ್ತು ಶ್ರೀದೇವಿ ಕಾಲೋನಿಯವ್ರಿಗೆ ಬಿರಿಯಾನಿ ಹಂಚಿ ಹಿಂಗ್ ನಾಟಕ ಮಾಡ್ತಾವ್ ನೋಡಿ. ಏನೋ ತಿರ್ತಾ ಇದೆಲ್ಲ ಆ ಶ್ರೀದೇವಿ ಕಾಲೋನಿ ಒಂದೇ ಒಂದು ಓಟು ಆ ಕಡೆ ಈ ಕಡೆ ಹೋಗಲ್ಲ ಅಂತ ಹೇಳ್ತಾ ಇದ್ದೆ. ಇವತ್ ನೋಡು, ಆ ಸುಧಾಕರ್ ಹಂಚೋ ಬಿರಿಯಾನಿಗೆ ಇಡೀ ಶ್ರೀದೇವಿ ಕಾಲೋನಿಯವರು ಹೇಗೆ ಕ್ಯೂ ನಿಂತಿದ್ದಾರೆ ಅಂತ. ಒಂದ್ ತಿಳ್ಕೊ, ಜನರ ಮನಸ್ಸು ಯಾವ ಟೈಮಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಆಮೇಲೆ ನೀನ್ ಈ ತರ ಆಫೀಸಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡೋದು, ಇಲ್ಲ ಯಾವ್ದೋ ಹೋಟೆಲ್ ಕೂತ್ಕೊಂಡು ಮೀಟಿಂಗ್ ಮಾಡೋದು ಏನು ಪ್ರಯೋಜನ ಆಗಲ್ಲ. ಫೀಲ್ಡ್ ಇಳಿಬೇಕು, ಜನರ ಮಧ್ಯೆ ಇರಬೇಕು, ಜನಗಳ ಕಷ್ಟ ಸುಖ ವಿಚಾರಿಸ್ಬೇಕು. ಆಗ್ಲೇ ನೀನ್ ಲೀಡರ್ ಆಗೋಕ್ ಸಾಧ್ಯ. ಅವ್ನು ನೋಡು, ಒಂದ್ ದಿನದಲ್ಲಿ ಬಿರಿಯಾನಿ ಹಂಚ್ಬಿಟ್ಟು ಎಲ್ರು ತನ್ನ ಪರ ಮಾಡ್ಕೊಂಡಿದ್ದಾನೆ. ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ. ನೀವು ಚಿಂತೆ ಮಾಡಬೇಡಿ ಸರ್. ಶ್ರೀದೇವಿ ಕಾಲನಿ ಅಷ್ಟೇ ಅಲ್ಲ, ಇಡೀ ಕ್ಷೇತ್ರನೇ ನಂದು. ಇವ್ರಿಗೆ ಹೇಗ್ ಬುದ್ಧಿ ಕಲಿಸ್ತೀನಿ ನೋಡ್ತಾ ಇರಿ. ಬರ್ತೀನಿ ಸರ್. ಏನೇ ನನ್ ಬುಲ್ಬುಲ್, ನೀ ಮನೆ ತವನೆ ಬಂದ್ ಬಿರಿಯಾನಿ ಹಂಚ್ತಾ ಇದೀನಿ, ಸ್ಮೆಲ್ಲು ಮನೆ ಗಂಟ ಬತ್ತಿಲ್ವಾ? ಬೇಗ ಬಾರೆ, ನಿನಗಂತಾನೆ ಒಂದ್ ಲೆಗ್ ಪೀಸ್ ಇಟ್ಟಿರೋ ಬಿರಿಯಾನಿ ಸಪರೇಟ್ ಆಗಿ ಎತ್ತಿಟ್ಟಿದೀನಿ, ಬೇಗ ಬಂದ್ ತಗೊಂಡೋಗೋ. ಹಲೋ ಕಾಶಿ, ಇಲ್ಲಿ ಬಾಬುಗೋಳ್ ನಂಗೆ ಕೇಳಕ್ ಆಗ್ತಿಲ್ಲ. ಅವನಿಗೆ ಕುಡಿಯೋದಕ್ ಬೇಕಂತೆ. ನಾನ್ ಹೋಗಿ ಬಾರಿಂದ ಬಾಟ್ಲು ತಗೊಂಡ್ ಬರ್ಲಾ? ದಯವಿಟ್ಟು ಇವನ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡು. ಅಯ್ಯೋ, ಈ ವಿಚಾರದ ಬಗ್ಗೆ ಟೆನ್ಷನ್ ತಗೊಂಬೇಡ ಚಿನ್ನ. ತೀರ್ಥ ಕಾಲನಿಯಿಂದ ಆಚೆಗೆ ಓದ್ತಿದ್ದಂಗೆ ಬಾಬುನ ಇನ್ನೊಂದ್ ಕಡೆ ಶಿಫ್ಟ್ ಮಾಡ್ಬಿಡ್ತೀನಿ. ನೀನ್ ಬೇಗ ಬಂದ್ ಬಿರಿಯಾನಿ ತಗೊಂಡೋಗು, ನನ್ಗೆ ಇಲ್ಲಿ ಬಿರಿಯಾನಿ ಹಂಚ್ಬೇಕು, ಬೇಜಾನ್ ಕೆಲ್ಸ ಐತೆ. ಎಲ್ಲ ನಿಧಾನಕ್ಕೆ ಬನ್ನಿ, ಎಲ್ರಿಗೂ ಇದೆ, ಮನೆಗೂ ತಗೊಂಡೋಗ್ಬೋದು. ಬರಕ ನೀ ಬರಕ. ಎಲ್ಲ ಇಲ್ಲಿ ಕೇಳ್ರಯ್ಯ, ಒಂದ್ ನಿಮಿಷ. ಹಲೋ ನೋಡ್ರಯ್ಯ, ಇವತ್ ನಮ್ ಸುಧಾಕರಣ ಹುಟ್ಟಾಪ. ನೀವು ಮನಸ್ಸು ತೃಪ್ತಿ ಆಗೋವರ್ಗು ಹೊಟ್ಟೆ ತುಂಬಾ ತಿನ್ನಿ. ಮಂಜಕ್ಕ, ನೀನೇನ್ ಒಂದೇ ಒಂದ್ ಬಾಕ್ಸ್ ಇಟ್ಕೊಂಡಿದ್ಯಾ? 3 ಜನ ತಾನೇ ಮಕ್ಳು, ಮನೆಗೂ 3 ತಗೊಂಡೋಗು. ನೀ ಮಾತ್ರ ಅಲ್ಲ, ಎಲ್ರು ಹೊಟ್ಟೆ ತುಂಬಾ ತಿಂದು ಮನೆಗೂ ಪಾರ್ಸಲ್ ತಗೊಂಡೋಗಿ. ಹಂಗೆ ನಮ್ ಅಣ್ಣಂಗ್ ಓಟ್ ಹಾಕೋದ್ ಮಾತ್ರ ಮರಿಬೇಡಿ. ನೀ ಮುಂದೆ ಅಣ್ಣ. ಏನ್ ಹೇಳೋದು, ಇದು ನನ್ನೊಬ್ಬನ ಸಂಭ್ರಮ ಅಲ್ಲ, ನಮ್ಮ ಕ್ಷೇತ್ರದ ಮತದಾರರ ಸಂಭ್ರಮ. ಇವರೆಲ್ಲ ನಮ್ಮ ಮತದಾರರಲ್ಲ, ಇವರೆಲ್ಲ ನನ್ನ ಪಾಲಿನ ದೇವರು, ನನ್ನ ಪುಣ್ಯ. ಕಾಶಿ, ಈ ಫೋಟೋ ಯಾಕೆ ಬೇಕಾಗಿತ್ತು? ಇವ್ರಿಗೆಲ್ಲ ನಾನು ಹೊಸಬ್ನ? ನಾಯಕ್ರೇ, ಇದು ನಿಮ್ಗೆ ಗೊತ್ತಾಗಲ್ಲ ಬಿಡಿ. ಮಗು ತಗೊಳೋ, ಇಟ್ಕೊಳೋ. ಮಾಮುಂಗೆ ಓಟ್ ಹಾಕ್ಬೇಕು. ಎಲ್ರು ಅಷ್ಟೇ ಸುಧಾಕರ್ ಅಣ್ಣಂಗೆ ಓಟ್ ಹಾಕ್ಬೇಕು. ಸುಧಾಕರ್ ಅಣ್ಣಂಗೆ. ಸರ್, ಈ ಸಮಾರಂಭದ ಬಗ್ಗೆ, ಈ ಸಂಭ್ರಮದ ಬಗ್ಗೆ ಏನ್ ಹೇಳ್ತೀರಾ? ಸಂಭ್ರಮ ಸರಿ, ಆದ್ರೆ ನಂದೊಬ್ಬಂದೇ ಇಲ್ಲ, ಶ್ರೀದೇವಿ ಕಾಲೋನಿಯ ಈ ಮತದಾರರ ಸಂಭ್ರಮನೇ ನನ್ನ ಹುಟ್ಟುಹಬ್ಬದ ಸಂಭ್ರಮಮ್ಮ. ಇವ್ರ ಪ್ರೀತಿ ಮುಂದೆ ನನ್ನದೇನಿಲ್ಲ. ಎಲ್ಲ ನೀವು ಖಂಡಿತ ನಮ್ಮನ್ನು ಮರಿಬಾರ್ದು. ಈ ಸಲ ಒಟ್ಟು ನನಗೆ ಹಾಕ್ಬೇಕು. ದೊಡ್ಡ ಮಾತು ಸುಧಾಕರಣ. ನೋಡಿದ್ರೆ ಕೇಳಿಸ್ಕೊಂಡ್ರ? ಇದು
ಇದು ದೊಡ್ಡ ಗುಣ ಅಂತಂದ್ರೆ. ನೆನೆ ಆ ರಾಮಯ್ಯನ ಮನೇಲಿ ಮುದ್ದೆ ಜೊತೆ ಎಳ್ಳೆ ಪೀಸ್ ಹಾಕಿದ್ರು. ಆದ್ರೆ ನಮ್ಮಣ್ಣ ಪೀಸ್ ಜಾಸ್ತಿ, ರೈಸ್ ಕಮ್ಮಿ. ದೊಡ್ಡ ಮನ್ಸು. ನಮ್ಮ ಸುಧಾಕರ್ ಅಣ್ಣನ ನಂಬಿ ಅವ್ರಿಗೆ ಓಟ್ ಹಾಕಿ. ಇಷ್ಟು ವರ್ಷ ಹೇಗೆ ನಮ್ಮ ಕಾಲೋನಿನ ಚೆನ್ನಾಗಿ ನೋಡ್ಕೊಂಡಿದಾರೋ ಇನ್ನು ಮುಂದೇನು ಹಾಗೆ ನೋಡ್ಕೋತಾರೆ. ಸುಧಾಕರ್ ಅಣ್ಣಂಗೆ, ಸುಧಾಕರ್ ಅಣ್ಣಂಗೆ. ವಾಟ್ ಅ ಸರ್ಪ್ರೈಸ್! ಎಂಎಲ್ಎ ಅಭ್ಯರ್ಥಿ ಸುಧಾಕರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನದಾನ ಮಾಡ್ತಾ ಇರೋ ಈ ಸಮಾರಂಭದಲ್ಲಿ ವಿರೋಧ ಪಕ್ಷದ ಅಭ್ಯರ್ಥಿ ತೀರ್ಥಂಕರ್ ಪ್ರಸಾದ್ ಬಂದಿರೋದು ಆಶ್ಚರ್ಯಕ್ಕೆ ಕಾರಣವಾಗಿದೆ. ನಮ್ ಸುಧಾಕರ್ ಅಣ್ಣ ಇಲ್ಲ ಅವ್ರೆ, ಇವ್ರನ್ನ ತೋರ್ಸದ್ ಬಿಟ್ಟು ಅಲ್ಲಾರ್ನಿ ತೋರಿಸ್ತಾ ಇದೀರಾ? ಇವನ್ ಯಾಕೋ ಬಂದ ಇಲ್ಲಿಗೆ? ಅದೇ ನನಗೂ ತಿಳಿತಲ್ಲ ನಾಯಕ್ರೆ. ಇದೇ ನನ್ನ ಮಗನಿಗೆ ಗಲಾಟೆ ಮಾಡ್ಕೋಬೇಡ, ಮೀಡಿಯಾದವ್ರು ಇದ್ದಾರೆ. ನೀನ್ ಯಾಕೋ ಇಲ್ಲಿಗೆ ಬಂದೆ? ಖ್ಯಾತೆ ತೆಗಿಯೋದು, ಕಾಲ್ ಕೆರ್ಕೊಂಡು ಜಗ್ಲಕ್ ಬರೋದು ನನ್ ಕೆಲ್ಸ ಅಲ್ಲ, ನಿಂದು. ಲೇ ಶಗಣನ್ ಹುಳ, ಜಾಗ ಬಿಡು. ನಮ್ ಸಾಹೇಬ್ರು ಸಾಕಿರ ನಾಯಿ ಜೋಡಿ ಮಾತಾಡಂಗಿಲ್ಲ, ಡೈರೆಕ್ಟ್ ಓನರ್ ಹತ್ರನ ಮಾತಾಡ್ತಾರ. ಜಾಗ ಬಿಡಲೆ ಶಗಣನ್ ಹುಳ ತಂದು ಇದು. ಕಾಶಿ, ನೀನು ಒಳ್ಳೆ ಉತ್ಸಾಹ ಇರೋ ಕಾರ್ಯಕರ್ತ. ಆದ್ರೆ ಏನ್ ಮಾಡೋದು, ನಿಂಗೆ ನಡತೆ ಮತ್ತೆ ನಾಲ್ಗೆ ಮೇಲೆ ನಿಗಾ ಇಲ್ಲ. ಅದ್ರ ಮೇಲೆ ನಿಗಾ ತಗೊಂಡ್ರೆ ಒಳ್ಳೆ ಉತ್ತಮ ನಾಯಕ ಆಗ್ತೀಯ. ಇಲ್ದೇ ಇದ್ರೆ ಚಿಟ್ಟೆ ಹೇಳ್ತಾ ಇರ್ತಾನಲ್ಲ, ಶಗ್ನಿಯಾನ್ ಹುಳ ಆಗ.